ಇದು ಪ್ರೇಮ ಕಾವ್ಯ ಸೀರಿಯಲ್ ಇದೆ ಅಲ್ಲ, ಭಾನುವಾರದ ಎಪಿಸೋಡ್ ಆಗಿರುತ್ತೆ. ಭಾನುವಾರದ ಎಪಿಸೋಡ್ ಅಂದರೆ ಇದು ಎಸ್ಟರ್ಡೇ ಎಪಿಸೋಡೇ ಕಂಟಿನ್ಯೂ ಆಗಿರುತ್ತೆ. ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿದೆ ಅಂದರೆ ಸಾಮಾನು ಇದು ರಾಮ್ ಹಳೆ ವಸ್ತುಗಳನ್ನೆಲ್ಲ ತೋರಿಸಿರ್ತಾಳಲ್ಲ, ಅದೇ ಕಂಟಿನ್ಯೂ ಆಗಿರುತ್ತೆ. ಇದೇ ಸೀನ್ ಇರುತ್ತೆ. ನೋಡೋಕೆ ಇದು ಎಲ್ಲ ರಾಮ್ ವಸ್ತುಗಳು ಅಂತೆಲ್ಲ ಕನ್ವಿನ್ಸ್ ಮಾಡ್ತಾನೆ ಇರ್ತಾಳೆ. ಏನಮ್ಮ ಕಾವ್ಯ ಇದೆಲ್ಲ, ಏನಮ್ಮ ಪ್ರೇಮ ಇದೆಲ್ಲ ಅಂತ ಕೇಳ್ತಾಳೆ. ಅವ್ರ ತಂಗಿ ಕಾವ್ಯದ್ದು ಹೇಳಕ್ಕ, ಇದೆಲ್ಲ ನನ್ನ ವಸ್ತುಗಳು, ನಾನು ಜೋಡಿಸಿಲ್ಲ ಅಂತೆಲ್ಲ ಹೇಳಕ್ಕ ನೀನು ಅಂತೆಲ್ಲ ಹೇಳ್ತೀವಿ. ಇದೆಲ್ಲ ಇವಳೇ ಜೋಡಿಸಿದಾಳೆ ಅಂತ ಹೆಂಗೆ ಹೇಳ್ತೀಯ ಅಂತೆಲ್ಲ ಅವರು ಕೇಳಿದಾಗ ಇಲ್ಲ ಅಕ್ಕ, ನೀವು ಇದೆಲ್ಲ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಳು ಜನ ಎಲ್ಲ ತಿಳ್ಕೊಂಡಿರೋದು ಒಂದು, ಇವಳು ಮಾಡಿರೋ ತಪ್ಪನ್ನ ರಾಮ್ ಮೇಲೆ ಹಾಕಿ ನಾವು ತಿಳ್ಕೊಂಡಿರೋದು ರಾಮ್ ತಪ್ಪು ಮಾಡಿದ್ದಾನ, ರಾಮ್ ಮೋಸ ಮಾಡಿ ತಾಳಿ ಕಟ್ಟಿದ್ದಾನ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಈ ತಪ್ಪು ಪ್ರಪಂಚಕ್ಕೆ ಗೊತ್ತಿರೋದೇ ಒಂದು, ಇಲ್ಲಿ ನಡೆದಿರೋದೇ ಇನ್ನೊಂದು. ಆ ರೀತಿ ನಂಬಿಸಿದಾಳೆ, ಆ ರೀತಿ ಮೋಸ ಮಾಡಿದಾಳ ಅಂತೆಲ್ಲ ಹೇಳಿ ಎಷ್ಟೋ ಕನ್ವಿನ್ಸ್ ಮಾಡೋಕೆ ಹೋಗ್ತಾಳೆ. ಹೇಳು ಮಗಳೇ ಪ್ರೇಮ, ಹೇಳು ಮಗಳೇ ಅಂತ ಅವ್ರ ಹತ್ರ ಹೇಳ್ತಾಳೆ. ಇದನ್ನೆಲ್ಲ ನಾನು ನಂಬೋಕ್ಕೆ ಆಗ್ತಾಯಿಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳು ಮಗಳೇ ನೀನು ಅಂತ ಹೇಳ್ದೆ. ಶ್ರೀಧರ್ಗಂತೂ ಕೋಪ ಬರ್ತಾನೆ ಇರ್ತೈತಿ. ಕಿಟ್ಟಿಗಂತೂ ಖುಷಿನೋ ಖುಷಿ, ಒಟ್ಟು ಹೆಂಗನ ಮಾಡಿ ಇವಳನ್ನ ಮನೆಯಿಂದ ಆಚೆ ಹಾಕ್ತಾಳೆ ಅನ್ನೋದು ಕಿಟ್ಟಿಗೂ ಖುಷಿನೋ ಖುಷಿ. ಆದರೆ ಮಾದೇವನು ಏನು ಮಾಡೋದಲ್ಲ, ಸುಮ್ಮನೆ ಇರ್ತಾನೆ. ನಾನು ಇದೆಲ್ಲ ನಂಬಲ್ಲ ಅಂತ ಕಲ್ಯಾಣಿ ಮೇಡಮ್ ಅವ್ರು ಹೇಳ್ತಾರೆ. ಯಾರು ಎಷ್ಟೇ ಏನೇ ಹೇಳಿದ್ರು ಸತ್ಯ ಅಂತೂ ಸುಳ್ಳಾಗಲ್ಲಕ್ಕ ಅಂತೆಲ್ಲ ಹೇಳಿ, ಏನು ರೀ ನಮ್ಮ ಅಕ್ಕನ್ನೇ ಎಷ್ಟೊಂದು ಯಾವಾಗೂ ಟಾರ್ಗೆಟ್ ಮಾಡ್ತೀರಾ ಅಂತೆಲ್ಲ ಹೇಳಿ ಕಾವ್ಯನೂ ಬೈತಿರ್ತಾರೆ. ಯಾರು ಏನೇ ಹೇಳಿದ್ರು ಕಾವ್ಯ ಪ್ರೇಮ ಮಾತ್ರ ಏನು ಮಾತಾಡದೆ ಸುಮ್ಮನೆ ಕಣ್ಣೀರು ಹಾಕ್ತಾನೇ ಇರ್ತಾಳೆ. ನೀವು ಇಷ್ಟೆಲ್ಲ ನಂಬಲ್ಲ ಅಂತ ನನಗೆ ಗೊತ್ತು, ಇದಕ್ಕಿಂತ ಬಲವಾದ ಸಾಕ್ಷಿ ತಂದೀನಿ, ಈ ಸಾಕ್ಷಿ ನೋಡಿದ ಮೇಲೆ ಇದೆಲ್ಲ ಸುಳ್ಳು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಪ್ರೇಮನ ಡೈರಿ ಸಿಕ್ಕಿದೆ ಅಂತ ಡೈರಿ ತೋರಿಸಿದ್ರೆ ಆವಾಗ ಪ್ರೇಮಗೆ ಈ ಡೈರಿ ನಂದೇ, ಇದು ಕಾಣ್ತಾ ಇಲ್ಲ ಅಂತ ನಾನು ನಿನ್ನೆ ರಾತ್ರಿಯಿಂದ ನನಗೆ ಕಾಣ್ತಾ ಇಲ್ಲ ಅಂತ ನಾನು ಎಷ್ಟು ಹುಡುಕಿದ್ರೆ ಈ ಡೈರಿ ಇವ್ರು ತಗೊಂಡಿದ್ದಾರ ಅಂತೆಲ್ಲ ಪ್ರೇಮ ಅನ್ಕೊತಾಳೆ. ಆವಾಗ ಓದೆ ಈ ಡೈರಿ ಎಲ್ಲ ಓದೆ, ನೀಟಾಗಿ ಓದೆ, ಚೆನ್ನಾಗಿ ಓದೆ, ಎಲ್ಲರಿಗೆ ಕೆಳಂಗೆ ಜೋರು ಗಟ್ಟಿಯಾಗಿ ಓದು ಅಂತ ಅವ್ರ ಮಗಳು ಪೂರ್ವಿ ಹೇಳ್ತಾಳೆ. ಅವ್ರ ಮಗಳು ಪೂರ್ವಿ ತಗೊಂಡು ಓದ್ತಾನೆ ಇರ್ತಾಳೆ. ದೊಡ್ಡಮ್ಮ ಓದ್ತೀನಿ ಅಂತೆಲ್ಲ ಹೇಳಿ ಓದ್ತಿರ್ಬೇಕಾದ್ರೆ ಪ್ರತಿಯೊಂದು ವಿಷಯ, ರಾಮ್ಗೆ ಜ್ವರ ಬಂದೆ ನಾನು ದೇವ್ರಿಗೆ ಸೇವೆ ಮಾಡ್ತೀನಿ ಅಂತ ಹರಕೆ ಕಟ್ಕೊಂಡಿರೋದು, ರಾಮ್ನೇ ನನ್ನ ಪ್ರಪಂಚ, ರಾಮ್ ನಾನು ಪಡ್ಕೊತೀನಿ, ರಾಮ್ ಇಲ್ಲದೆ ನಾನು ಇರೋಕ್ಕೆ ಆಗಲ್ಲ. ರಾಮ್ 15 ದಿವಸ ಹಿಂದೆ ಜುಲೈ 15 ಚಿತ್ರದುರ್ಗದಿಂದ ಒಂದು ಸಂಬಂಧ ಬಂದಿತ್ತು. ಆ ಸಂಬಂಧ ಬಂದಿದ್ದರೆ ನನಗೆ ಕಾಯಿಲೆ ಇದೆ ಅಂತ ಸಂಬಂಧ ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂತೆಲ್ಲ ಏನೇನೋ ಎಲ್ಲ ಹೇಳ್ತಿದ್ದಾಗ ಒಂದು ಡೈರಿನಾಗ ಏನಿದೆ ಅದನ್ನೇ ಹೇಳ್ತಾ ಇದ್ದೀನಿ ಅಂತೆಲ್ಲ ಅವ್ರ ಅಕ್ಕಗೂ ತುಂಬ ಕಾವ್ಯಾಗೂ ತುಂಬ ಶಾಕ್ ಆಗುತ್ತೆ, ಮಾದೇವನಿಗೂ ತುಂಬ ಶಾಕ್ ಆಗುತ್ತೆ. ಮಾದೇವನು ಶಾಕ್ ಆಗಿರ್ತಾನೆ. ಶ್ರೀಧರ್ಗಂತೂ ಏನೋ ನಡೆದೋಗಿದೆ, ಹೋಗ್ಲಿ ಬಿಡು ಅದನ್ನೆಲ್ಲ ಯಾಕೆ ಅನ್ನೋ ರೀತಿಯಲ್ಲಿ ಪಾಪ ಮಾತಾಡ್ತಾರಲ್ಲ, ಹೋಗ್ಲಿ ಬಿಡು ಅದನ್ನೇ ಹಿಂದೆಲ್ದೆಲ್ಲ ಯಾಕೆ ಕೆಣಕಬೇಕಂತ ಶ್ರೀಧರ್ನು ನಾನು ರಾಮ್ನ ಪಡ್ಕೊತೀನಿ ಅಂತೆಲ್ಲ ಎಲ್ಲ ಹೇಳ್ತಿರು. ಅವಾಗ ಕಲ್ಯಾಣಿಗಂತೂ ತುಂಬ ಅಂದರೆ ತುಂಬಾ ಶಾಕ್ ಆಗ್ತಾ ಇರ್ತೈತಿ. ಈ ಮಹೇಶ್ವರಿಗಂತೂ ಖುಷಿನೋ ಖುಷಿ, ಕಿಟ್ಟಿಗೂ ಖುಷಿನೋ ಖುಷಿ ಡೈರಿ ಎಲ್ಲ ಓದಿದ್ದು. ಅದೇ ಟೈಮಿಗೆ ಮಾದೇವ ಅಂದರೆ ಕಲ್ಯಾಣಿ ಅವರು ಮಾದೇವಾಗ ಫಸ್ಟ್ ನನ್ನ ಮಗ ಅಂದರೆ ಇಷ್ಟನಾ ಅಂತೆಲ್ಲ ಕೇಳಿದಾಗ ಅಂದರೆ ಫಸ್ಟ್ ಮದುವೆ ಇವಾಗ ಮಹಾದೇವನಿಗೂ ಮತ್ತು ಪ್ರೇಮನಿಗೂ ಫಿಕ್ಸ್ ಆಗಿರುತ್ತಲ್ಲ, ಅವಾಗ ನನ್ನ ಮಗ ಅಂದರೆ ನನಗೆ ಇಷ್ಟ ಅಂತಂದರೆ ಏನು ಇಷ್ಟ ಇಲ್ಲ ಅಂತ ಬಾಯಿ ಬಿಚ್ಚಿ ಹೇಳಾದ ಕೈ ತೆಗ್ದಿರ್ತಾಳೆ. ಅದನ್ನು ಫ್ಲ್ಯಾಶ್ ಬ್ಯಾಕ್ನ ಕಲ್ಯಾಣಿ ನೆನೆಸ್ಕೊಂಡ್ಬಿಡ್ತಾಳೆ. ಈ ಮಾಯಂಗನೆ ಮಾಡಿರೋ ಕೆಲಸ 1 2 ಅಕ್ಕ ಅಂತೆಲ್ಲ ಹೇಳಿ ಬೈತಿದ್ದಾಗ ಶ್ರೀಧರ್ಗಂತೂ ಇದೆಲ್ಲ ಕೇಳೋಕ್ಕೆ ಆಗ್ತಾ ಇರಲ್ಲ. ಅದೇ ಟೈಮಿಗೆ ಸತ್ಯನಾರಾಯಣ ಅವ್ರು ಬರ್ತಾರೆ. ಇಲ್ಲಿ ಸತ್ಯನಾರಾಯಣ ಅವ್ರು ಬರೋಕ್ಕೆ ಅಂದರೆ ಶಾರದಾ ಅವ್ರು ಏನು ಬಂದಿರಲ್ಲ, ಸತ್ಯನಾರಾಯಣ ಬಂದು ಕೇಳ್ತಾರೆ, ಏನು ಎದಕ್ಕೆ ಎಲ್ಲರೂ ಈ ಥರ ಗುಂಪು ಕಟ್ಕೊಂಡಿದ್ದೀರಾ, ಆದರೂ ಪ್ರೇಮ ಯಾಕೆ ಅಳ್ತಾ ಇರ್ತಾಳ ಅಂತೆಲ್ಲ ಕಲ್ಯಾಣಿ ಕೇಳ್ತಾ, ಬರ್ರಿ ಸತ್ಯನಾರಾಯಣ ಅವರೇ ಕರೆಕ್ಟ್ ಟೈಮಿಗೆ ಬಂದಿರಿ, ನಿಮ್ಮ ಮಗಳು ಮಾಡಿರೋ ಘನ ಕಾರ್ಯ, ನಿಮ್ಮ ಮಗಳು ಮಾಡಿರೋ ಸಾಧನೆ ಎಂತಿಂಥದ್ದಲ್ಲ ಅಂತೆಲ್ಲ ಹೇಳಿ ಚುಚ್ಚು ಮಾತಾಡ್ತಾ ಇರ್ಬೇಕಾದ್ರೆ ಇದೆಲ್ಲ ಈ ಇನ್ಸಿಡೆಂಟ್ ಎಲ್ಲ ಹಂಗೆ ಕಂಟಿನ್ಯೂ ಆಗುತ್ತಾ ಇರುತ್ತೆ. ನೋಡಿ ನಿಮ್ಮ ಮಗಳು ಡೈರಿ ತೊಗೊಳ್ಳಿ, ನಿಮ್ಮ ಮಗಳು ಇದರಲ್ಲೆಲ್ಲ ಬರೆದಿದ್ದಾಳೆ ನೋಡಿ, ಇದರಲ್ಲೇ ಎಲ್ಲ ನೋಡ್ಕೊಂಡು ತಿಳ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಆವಾಗ ಡೈರಿ ನೋಡಿ ಪ್ರೇಮ ಇದೇನಮ್ಮ ಇದು ಅಂತೆಲ್ಲ ಅವ್ರ ಡ್ಯಾಡಿ ಕೇಳ್ತಾನೆ ಇರ್ತಾನೆ.
ಕಲ್ಯಾಣಿ ಇದೇನಿದೆ ಹೇಳಮ್ಮ ಅಂತೆಲ್ಲ ಹೇಳ್ತಾಳೆ. ಏನಂತ ಹೇಳಿದಾಗ ಆವಾಗ ಪ್ರೇಮ ಅಳ್ತಾನೇ ಇರ್ತಾಳೆ. ಪ್ರೇಮ ಕಾವ್ಯನೂ ಬೇಜಾರಾಗ್ತಾಳೆ, ಇದೆಲ್ಲ ಏನು ಹೇಳ್ತಾರೆ, ಇದೆಲ್ಲ ನಮ್ಮ ಅಕ್ಕಂದೆ ಅಂತ ಫ್ಲ್ಯಾಶ್ ಬ್ಯಾಕೆಲ್ಲ ನೆನೆಸ್ಕೊಂಡು ಹೇಳ್ತಾಳೆ. ಈ ಗಣೇಶನ ಮೇಲೆ ಆಣೆ, ರಾಮೇನನ್ನು ಕಿಡ್ನಾಪ್ ಮಾಡಿ ಬೆಟ್ಟದ ಮೇಲೆ ಇರೋ ದೇವಸ್ಥಾನದಲ್ಲಿ ನನಗೆ ತಾಳಿ ಕಟ್ಟಿದ್ನಂತ ಗಣೇಶನ ಮೇಲೆ ಆಣೆ ಮಾಡಿದೆಲ್ಲ ತೋರಿಸ್ತಾಳೆ. ಗಣೇಶನ ಮೇಲೆ ಆಣೆ ಮಾಡಿರೋದೆಲ್ಲ ತೋರಿಸಿದಾಗ ಇವಳು ಇಷ್ಟೇ ಹೇಳ್ಬಿಡ್ತಾಳಕ್ಕ, ಈ ಮಾತಿನ ಮೇಲೆಲ್ಲ ನಂಬಿಕೆ ಇಲ್ಲ, ಈ ಮಾತಿನ ಮೇಲೆಲ್ಲ ನಂಬಿಕೆ ಇದ್ದರೆ ದೇವ್ರ ಮೇಲೆ ಅವತ್ತು ಹೆಂಗೆ ಸುಳ್ಳು ಹೇಳಿದ್ರೆ ದೇವ್ರೂ ಏನು ತಿಳ್ಕೊಳಲ್ಲ, ಹೆದರಲ್ಲ, ಅದಕ್ಕೆ ನಾನು ಬಾಯಿ ಬೀಳಿಸ್ತೀನಿ, ಸುಮ್ಮನೆ ಇರು ನೀನು ಅಂತೆಲ್ಲ ಹೇಳ್ದ. ಅವಾಗ ಮಹೇಶ್ವರಿ ಹತ್ರ ಬಂದು ಪ್ರೇಮನ ತಾಳಿ ಹಿಡ್ಕೊಂಡು ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ತಾಳಿ ರಾಮೇ ಕಟ್ಟಿದಾನಲ್ಲ, ಅಷ್ಟೊಂದು ಪ್ರಾಣ ಪ್ರೀತಿ ಇರೋದ್ರೆ ಈ ತಾಳಿ ಮೇಲೆ ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಂಗಿಲ್ಲ, ನಿಜಾನೇ ಹೇಳಬೇಕಂತೆಲ್ಲ ಹೇಳಿ ತಾಳಿ ಹಿಡ್ಕೊಂಡಾಗ ಆವಾಗ ಪ್ರೇಮಗೆ ಹೇಳಲೇಬೇಕಾದಂಥ ಅನಿವಾರ್ಯ ಬಂದರೂ ಕೂಡ, ಯಾಕಂದರೆ ರಾಮ್ ಹೇಳಲೇಬಾರ್ದು, ನೀನು ಹೇಳಿದರೆ ಹೆಂಗೋ ಎಷ್ಟೋ ನಾನೇ ಕೆಟ್ಟವನಾಗಿದ್ದೀನಿ, ಮತ್ತು ನೀನು ನಿಜ ಹೇಳಿದರೆ ಈಗ ಕಾವ್ಯನು ನಿನ್ನಿಂದಲೇ ತನ್ನ ಜೀವನ ಹಾಳಾಗಿಂತ ಕಾವ್ಯಗಳು, ಮತ್ತು ಕಲ್ಯಾಣಿ ಅಮ್ಮ ದೊಡ್ಡಮ್ಮಗೂ ಬೇಜಾರಾಗುತ್ತೆ, ನಿಮ್ಮ ತಂದೆಗೂ ತಾಯಿಗೂ ಬೇಜಾರಾಗುತ್ತೆ, ಹೆಂಗೋ ಎಲ್ಲ ದೃಷ್ಟಿನಲ್ಲಿ ನಾನು ಕೆಟ್ಟವನಾಗಿದ್ದೀನಿ, ನಾನೇ ಕೆಟ್ಟವನಾಗಿದ್ಬಿಡ್ತೀನಿ, ಬೇಡ ನೀನೇನು ಹೇಳಕ್ಕೆ ಹೋಗಬೇಡ, ನೀನು ಹೇಳಿದರೆ ಎಲ್ಲರ ಮನಸ್ಸು ಹೊಡೆದು ನಿಚ್ಚು ನೂರು ಆಗಿಬಿಡುತ್ತೆ, ಅದ್ರಾಗೂ ದೊಡ್ಡಮ್ಮನ ಮನಸ್ಸಂತೂ ತುಂಬ ಬೇಜಾರಾಗುತ್ತೆ, ಏನು ಹೇಳಬೇಡ ಅಂತ ಮಾತು ತೊಗೊಂಡಿರ್ತಾನೆ. ಮಾತಂದರೆ ಇದಕ್ಕೆ ಮುಂಚೆ ಆವಾಗ ಇವರು ಸ್ನೇಹನೂ ಅದೆಲ್ಲ ಒಂದು ಪಂಚಾಯತಿಗೆ ಹಾಕಿ ಸುಳ್ಳು ಹೇಳಿ ಪ್ರೇಮನ ಮನೆಯಿಂದ ಆಚೆ ಹಾಕಿ ಮದುವೆ ಆಗಬೇಕಂತ ಮದುಮಗಳ ಗೆಟಪಲ್ಲಿ ಬಂದಿರ್ತಾನೆ, ರಾಣಿನ ಹಿಡ್ಕೊಂಡು ಬಂದರೆ ಅದು ಎಲ್ಲ ಫ್ಲ್ಯಾಶ್ ಬ್ಯಾಕ್, ಅಲ್ಲಿ ಮಾತಾಡೋ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ತಾನೆ. ಆವಾಗ ಪ್ರೇಮ ತಾಳಿ ಹಿಡ್ಕೊಂಡು ಹೇಳು ಅಂತೆಲ್ಲ ಹೇಳ್ತಿರ್ಬೇಕಾದ ಟೈಮಿಗೆ ಕೈ ನಡುಕ್ತಾನೆ ಇರ್ತೈತೆ. ಕೈ ನಡುಕ್ತಾ ಇರಬೇಕಾದ್ರೆ ಹೇಳಬೇಕಲ್ಲ, ಇವಾಗ ರಾಮ್ ನೀನು ನನ್ನ ಜೊತೆಗೆ ಇರಬೇಕಿತ್ತು ಕಣೋ ಈ ಟೈಮ್ ಒಳಗೆ ಅಂತ. ಇದು ಉದ್ದೇಶಪೂರ್ವಕವಾಗಿ ರಾಮ್ ಮನೇಲಿದೆ, ಇದೆಲ್ಲ ಆಗಲ್ಲ ಅಂತ ರಾಮನ ನಿಮ್ಮ ತಾತಗೆ ಹುಷಾರಿಲ್ಲ ಅಂತೇಳಿ ಆಚೆ ಕಡೆ ಕಳಿಸಿರ್ತಾಳೆ ಅವರಮ್ಮ. ಅವ್ರ ಅಕ್ಕಗೂ ಇದು ಡೈರಿ ನಂದೆ ಅಂತೇಳಿ ಹೇಳಿದ ಕೂಡಲೇ ಕಾವ್ಯಗೂ ತುಂಬ ಶಾಕ್ ಆಗುತ್ತೆ. ಕಾವ್ಯಗೂ ತುಂಬ ಮಹಾದೇವನು, ಕಾವ್ಯ ಮತ್ತು ಆಮೇಲೆ ಕಲ್ಯಾಣಿ ಅವರೆಲ್ಲ ಮತ್ತು ಸತ್ಯನಾರಾಯಣ ಅವರು ತುಂಬ ಶಾಕ್ ಆಗಿ, ಆಮೇಲೆ ಡೈರಿ ನಂದೆ ಆದರೆ ನಾನು ಬರ್ದಿಲ್ಲ ಅಂತೆಲ್ಲ ಹೇಳ್ತಾಳೆ. ನೋಡಿ ಚಿಕ್ಕಮ್ಮ, ನನ್ನ ಡೈರಿ ನಿಜ, ಆದರೆ ಬರ್ದಿದ್ದ ನಾನಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ಕೇಳು ಅಂತ ಮಹಾದೇವನು ಹೇಳ್ತಾನೆ. ಆಮೇಲೆ ಕಲ್ಯಾಣಿನೂ ಹೇಳ್ತಾಳೆ, ನೋಡಿ ಮಹೇಶ್ವರಿ, ನಾನು ಹೇಳಿಲ್ಲ ಪ್ರೇಮ ಏನಂತ ನಂಗೆ ಗೊತ್ತು, ಪ್ರೇಮ ತಪ್ಪು ಮಾಡಿಲ್ಲ ಅಂತ ನಾನು ಹೇಳಿದ್ರೆ ನೀನು ಕೇಳ್ತಾ ಇಲ್ಲ, ಈ ಡೈರಿ ನಂದಲ್ಲ, ನಾನು ಬರ್ದಿಲ್ಲ, ಆದರೂ ಕೂಡ ಇದರಲ್ಲಿ ಇರೋ ಭಾವನೆಗಳೆಲ್ಲ ನಿಜ ಅಂತೆಲ್ಲ ಹೇಳಿದಾಗ ಕಲ್ಯಾಣಿಗಂತೂ ತುಂಬ ಶಾಕ್ ಆಗಿಬಿಡುತ್ತೆ. ಭಾವನೆಗಳೆಲ್ಲ ನಿಜ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಇವರೆಲ್ಲ ತುಂಬ ಬೇಜಾರು, ಅವ್ರ ತಂಗಿನೂ ತುಂಬ ಬೇಜಾರಾಗುತ್ತೆ. ಅವ್ರ ತಂದೆನೂ ಇದೇನಮ್ಮ ಇದು ಅಂತೆಲ್ಲ ಅವ್ರ ತಂದೆನೂ ಕೇಳ್ತಾನೆ. ನೋಡು ಹೆಂಗೆ ಬಾಯಿ ಬಿಟ್ಲು ನೋಡು, ನನಗೆ ಗೊತ್ತು ಬಾಯಿ ಬಿಡಿಸೋದು ಅಂತೆಲ್ಲ ಹೇಳ್ತಾಳೆ. ನೋಡಕ್ಕ, ನೀವು ಹೇಳಿದ್ರಲ್ಲ ನಿಮ್ಮ ಸೊಸೆ ಕಲ್ಯಾಣ ಗುಣಗಳು, ನಮ್ಮ ಸೊಸೆ ಹಿಂಗ ಅಂತೆಲ್ಲ ಏನೇನೋ ಹೇಳಿದ್ರಲ್ಲ, ನೋಡಿ ಇವಾಗ ನಿಮ್ಮ ಸೊಸೆ ಬಗ್ಗೆ ಅಂತೆಲ್ಲ ಹೇಳ್ತಾನೆ. ರಾಮೇನು ನನ್ನ ಪ್ರೀತಿ ಮಾಡಿಲ್ಲ, ನಾನೇ ರಾಮನ ಪ್ರೀತಿ ಮಾಡಿದ್ದು ಚಿಕ್ಕ ವಯಸ್ಸಿಂದ ಅಂತೆಲ್ಲ ಹೇಳಿದಾಗ ಅವ್ರ ಅತ್ತೆಗೆ ಮಹೇಶ್ವರಿಗಂತೂ ನೆಲದ ಮೇಲೆ ನಿಂದ್ರಾಗೆ ಆಗ್ತಾಯಿರಲಿಲ್ಲ, ಒಟ್ಟು ಅವಳನ್ನ ಆಚೆ ಕಳಿಸಿದ್ನಪ್ಪ ಅಂತ ನಿಟ್ಟುಸಿರು ಬಿಟ್ಟಿರ್ತಾಳೆ. ಇಲ್ಲ ಮಹಾದೇವ್ಗಂತೂ ಏನು ನಡೀತಾ ಇದೆ ಇದು ಅಂತೆಲ್ಲ ತುಂಬ ಶಾಕ್ ಆಗುತ್ತೆ. ಆವಾಗ ಸತ್ಯನಾರಾಯಣ ಅವರು ಮಗಳೇ ಹೇಳಮ್ಮ ಇದೆಲ್ಲ ಸುಳ್ಳು ಅಂತ ಹೇಳಿಬಿಡು, ಮಹೇಶ್ವರಿ ಆರೋಪ ಮಾಡ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳು ಮಗಳೇ. ಇಲ್ಲ ಅಪ್ಪ, ಇದೆಲ್ಲ ನಿಜಾನೇ, ರಾಮೇನು ನನ್ನ ಪ್ರೀತಿ ಮಾಡಿಲ್ಲ, ನಾನೇ ರಾಮನ ಪ್ರೀತಿ ಮಾಡಿದ್ದೆ, ದಯವಿಟ್ಟು ತಪ್ಪಾಗಿದೆಪ್ಪ, ನನ್ನ ಕ್ಷಮಿಸಪ್ಪ ಅಂತ ಸತ್ಯನಾರಾಯಣಂದು ಕಾಲು ಹಿಡ್ಕೊತ ನೆಕ್ಸ್ಟ್ ಎಪಿಸೋಡಲ್ಲಿ, ಅಕ್ಕ ನೀವು ನನಗೊಂದು ಮಾತು ಕೊಟ್ಟಿದ್ರೆ ನೆನಪಿದೆನಾ, ನೀವು ನನಗೊಂದು ಮಾತು ಕೊಟ್ಟಿದ್ರಿ, ಪ್ರೇಮಂದೇನೋ ತಪ್ಪಂತ ಸಾಬೀತುಪಡಿಸಿದ್ರೆ ನೀವು ಪ್ರೇಮನ ಮನೆಯಿಂದ ಆಚೆ ಹಾಕ್ತೀನಿ ಅಂತೆಲ್ಲ ಹೇಳಿದೆ. ಆವಾಗ ಸತ್ಯನಾರಾಯಣ, ಕಲ್ಯಾಣಿ ಅಮ್ಮ ನೀವೇನು ಡಿಸಿಷನ್ ತೊಗೊಂಡ್ರು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತೆಲ್ಲ, ಈ ಪ್ರೇಮ ನನ್ನ ಮನೇಲಿ ಇರೋಕೆ ನನಗೆ ಚೂರು ಇಷ್ಟ ಇಲ್ಲ ಅಂತ ಕಲ್ಯಾಣಿ ಅದಕ್ಕೂ ಮುಂಚೆ ಕಲ್ಯಾಣಿ ಅವರು ಕುಸ್ತು ಬಿದ್ದಿರ್ತಾರೆ ಇದೆಲ್ಲದನ್ನು ಕೇಳಿ, ಈ ಮನೇಲಿ ಇರೋಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತೇಳಿ, ಈ ಮಹೇಶ್ವರಿಗೆ ಸಿಕ್ಕಿದ್ದೇ ಚಾನ್ಸ್ ಅಂತಂದೇಳಿ ಹಿಡ್ಕೊಂಡು ಪ್ರೇಮನ ಕೈ ಹಿಡ್ದೆ ಎಳ್ಕೊಂಡು ಹೊರಗೆ ಬಂದುಬಿಡ್ತಾಳೆ. ಹೊರಗೆ ಬಂದು ತಳ್ಳಿಬಿಡ್ತಾಳೆ. ಅದೇ ಟೈಮಿಗೆ ಇಲ್ಲಿ ರಾಮ್ ಬರ್ತಾನೆ. ಇಲ್ಲಿ ನೆಕ್ಸ್ಟ್ ಎಪಿಸೋಡು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ರಾಮ್ ಬಂದು ಏನು ಮಾತಾಡ್ತಾನೆ, ರಾಮ್ ಹೆಂಗೆ ಪ್ರೇಮನ ಕಾಪಾಡ್ಕೊತಾನೆ, ಅದು ಒಂದು ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ, ನೋಡಬೇಕು.
ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಹಾಗೆ ಕಮೆಂಟ್ ಹಾಕಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.